ಬೆಂಡೆಕಾಯಿ ಮಿಕ್ಸ್ಚರ್ ಮಾಡುವ ವಿಧಾನ. ಮಿಕ್ಸಿಂಗ್ ಬೌಲ್ಗೆ ತೆಳುವಾಗಿ ಬಿಲ್ಲೆಗಳಂತೆ ಕತ್ತರಿಸಿಟ್ಟ ಬೆಂಡೆಕಾಯಿಯನ್ನು ಹಾಕಿ. ಈಗ ಒಂದು ಮಿಕ್ಸಿ ಜಾರಿಗೆ 5 ಹಸಿಮೆಣಸಿನಕಾಯಿ, 10 ಬೆಳ್ಳುಳ್ಳಿ ಎಸಳು ಹಾಕಿ ತರಿತರಿ ಆಗುವಂತೆ ರುಬ್ಬಿ ಅದನ್ನು ಮಿಕ್ಸಿಂಗ್ ಬೌಲ್ ನಲ್ಲಿ ಹಾಕಿದ ಬೆಂಡೆಕಾಯಿ ಬಿಲ್ಲೆಗಳ ಜೊತೆಗೆ ಸೇರಿಸಿ ಅದರ ಜೊತೆ 3 ಚಮಚ ಕಡಲೆ ಹಿಟ್ಟು, ಕಾರ್ನ್ ಫ್ಲೋರ್ 3 ಚಮಚ, ಅಕ್ಕಿ ಹಿಟ್ಟು 2 ಚಮಚ ಹಾಕಿ ಚೆನ್ನಾಗಿ ಟಾಸ್ ಮಾಡಿ ಮಿಕ್ಸ್ ಮಾಡುತ್ತಾ ಅರ್ಧ ಚಮಚ ಅರಿಶಿನ, ಅರ್ಧ ಚಮಚ ಅಚ್ಚ ಮೆಣಸಿನ ಪುಡಿ, 1 ಚಮಚ ಧನಿಯಾ ಪುಡಿ, ಜೀರಾ ಪುಡಿ ಅರ್ಧ ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಬೆಂಡೆಕಾಯಿ ಬಿಲ್ಲೆಗಳಿಗೆ ಚೆನ್ನಾಗಿ ಕೋಟ್ ಆಗುವಂತೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಚಿಮುಕಿಸಿ ಕಲಿಸಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಚೆನ್ನಾಗಿ ಕಾದಾಗ ಅದಕ್ಕೆ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿ ಅದು ಗರಿ ಗರಿ ಆಗುವಂತೆ ಕರೆದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ತೆಗೆದು ಹಾಕಿ. ನಂತರ 1 ಕಪ್ ಕಡಲೆಕಾಯಿ ಬೀಜವನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಅದು ಕೆಂಪಗಾಗುವವರೆಗೂ ಕರೆದು ತೆಗೆಯಿರಿ. ನಂತರ ಅರ್ಧ ಕಪ್ ಗೋಡಂಬಿ ಹಾಕಿ ಅದು ಸಹ ಹೊಂಬಣ್ಣ ಬರುವವರೆಗೂ ಕರೆದು ತಟ್ಟೆಗೆ ತೆಗೆಯಿರಿ. ಈಗ ಮ್ಯಾರಿನೇಟ್ ಮಾಡಿಟ್ಟ ಬೆಂಡೆಕಾಯಿ ಬಿಲ್ಲೆಗಳನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಹೊಂಬಣ್ಣ ಬಂದು ಗರಿ ಗರಿ ಆಗುವಂತೆ ಕರೆದು ಅದನ್ನು ಸಹ ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ತೆಗೆದು ಹಾಕಿ. ಕರೆದ ಪದಾರ್ಥಗಳನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಸ್ವಲ್ಪ ಅಚ್ಚ ಮೆಣಸಿನ ಪುಡಿ, ಸ್ವಲ್ಪ ಉಪ್ಪನ್ನು ಉದುರಿಸಿ ಚೆನ್ನಾಗಿ ಟಾಸ್ ಮಾಡಿ ಮಿಕ್ಸ್ ಮಾಡಿದರೆ ಬೆಂಡೆಕಾಯಿ ಮಿಕ್ಸ್ಚರ್ ರೆಡಿ.